ಅವ ಗೊತ್ತಾವಳೆ ಅದು ಮನೆಯೊಳಗೆ ಸೇರ್ಸ್ಕೊಬೇಡ ನೀನು. ಗೊತ್ತಾವಳೆ ಕಣವ. ನಾನು ಹೋಯ್ತೀನಿ ಅಡಕ್ಕಿರ್ತೀನಿ. ಯಾವುದೇ ಕಾರಣಕ್ಕೂ ಒಳಗೆ ಸೇರ್ಸ್ಕೊಬೇಡ ಬಡ್ಡಿ ಅವಳನ್ನ. ದುರಂಕಾರದ ಬಡ್ಡಿಯ. ಏನ್ ಮಾಡಕ್ ಬರ್ತದಳ್ಳ? ಏನ್ ಮಾಡಕ್ ಬರ್ತದಳು ಅವಳು? ಇಲ್ಲೇನ್ ಕೆಲಸ ಅಂತೆ? ಸುತ್ತಿ ಬಳಸಿ ಆಯ್ತಂತೆ ದೇಸಾರನೂ. ದೇಸಾಯರ ಸುತ್ತಿ ಬಳಸಿ ಈಗ ಬತ್ತಾವಳೆ ನೋಡು. ನಿನ್ಗೆ ಗೊತ್ತಿಲ್ಲ ಅನ್ಕೊಂಬಿಟ್ಟಿದ್ದಾಳೇನೋ. ನಾನು ಹೋಗಿದ್ದು ಸೇ ಹೇಳ್ದಾನಿದ್ದಾರ ಹೇಳಿಸ್ತಾರ ಸುಮ್ಕಿರು ಗೊತ್ತಾವಳೆ. ಇವ್ ಸೇರ್ಸ್ಕೊಬೇಡ ಯಾವುದೇ ಕಾರಣಕ್ಕೂ ಹೋಲಿ ಬಡ್ಡಿ ಅವಳು. ದರ್ದ್ರ ಬಡ್ಡಿ ಏನ. ನಾನೇ ಕಿರ್ಸ್ಕೊಳ್ಳಂಗಿಲ್ಲ, ನೀನು ಮಧ್ಯಕ್ಕೆ ಬರಬೇಡ. ಆಮೇಲಿಂದ ಎರ್ತಿ ಬಾಕ ನೋಡ್ದಷ್ಟ ಕಾರ್ಗಿ ನೀರಾಗರ್ದೋಗ್ಬಿಟ್ಟಿಗೆ ಮರುವತ್ತಿಂದ ಇರೋಗು ಒಳಗೆ ಅವನಿಲ್ಲ ಅನ್ಕೊಂಡು ಓಡಿಸ್ತೀನಿ. ಸರಿ ಸರಿ ಆಯಿತು. ಓಡಿಸು ಮೊದಲು. ಥೂ ನಿನ್ನ ಮನೆಯೊಳಗೆ ಸೇರ್ಸ್ಕೊಬೇಕಾ? ಕೇಳ್ದಾನೆ ತಿರ್ತಾ ಕೂತಿರೋಳನ್ನ ಮನೆಯೊಳಗೆ ಸೇರ್ಸ್ಕೊಂಡು ಕೂತ್ಕೊಂಡಾರ. ಅಲ್ಲ ಮಾನವರ ಮದುವೆ ಬೇಡ ಮಗ ಹೇಳ್ತೀಯಲ್ಲ. ಅದು ಹೆಂಗೆ ಹೊಂಟದ್ಲವಳು? ಗಂಡಂಗೆ ಕೇಳ್ದಂಗೆ ಇಲ್ಲ ಹತ್ತು ಕೇಳಿಲ್ಲ, ಇಲ್ಲ ಗಂಡಂಗೆ ಹೇಳಿಲ್ಲ, ಯಾರಿಗಾರು ಹೇಳ್ಬಿಟ್ಟು ಹೋಗ್ಬೇಕು ತಾನೆ. ಹಂಗೆ ಊರು ತಿರ್ತಾ ಕೂತಾಳಲ್ಲ. ಹಬ್ಬಕ್ಕೆ ಹೋಗಿದ್ದಾಳೋ ಎಲ್ಗೆ ಹೋಗಿದ್ದಾಳೋ ಯಾರು ಗೊತ್ತು. ನಮ್ಮ ಮನೆ ಬರ ಏನು ಮಾಡೋಕ್ಕಂತತೆ? ಏನು ಮಾಡಂಗಿದ್ದದು ಹೇಳಿ? ಯಾವ ಹಣೆ ಬರ ಬಂದಿದ್ದು ನಿನಗೆ? ಯಾವ ಹಣೆ ಬರ ಬಂದಿದ್ದಪ್ಪ? ಹೊಸಿ ಅದು ಬಸ್ತಲ್ಲಿ ಇಟ್ಕೊ, ಎಲ್ಲ ಸರಿ ಆಯ್ತದೆ. ಯಾವ ಹಣೆ ಬರೋದು ಬಂದಿಲ್ಲ, ಎಂಥದ್ದು ಬಂದಿಲ್ಲ ಕಣ. ಯಾವ ಹಣೆ ಬರೋ ಬಂದಿಲ್ಲ, ಏನೂ ಇಲ್ಲ. ಹೊಸಿ ಅದು ಬಸ್ತಲ್ಲಿ ಇಟ್ಕೊಂಡ್ರೆ ಎಲ್ಲ ಸರಿ ಆಯ್ತದೆ. ಮಾಡು ಬಂಗವ. ಅದು ಬಸ್ತಲ್ಲಿ ಇಟ್ಕೊಳಕ್ಕೆ ಆಗ್ದದ್ಮೇಲೆ ನೀನು ಎಂತ ಗಣಸು ನೀನು ಹೇಳು. ಏನು ಮಾಡೋದತ್ತೆ? ಏನು ಮಾಡೋದು? ನಮ್ಮ ಒಳ್ಳೆತನ ಸಾದ್ರ ಮಾಡ್ಕೊಂಡು ಕೆಟ್ಟದಾಗಿ ಉಪಯೋಗಿಸ್ಕೊತಾರಲ್ಲ. ಸರಿ ಸರಿ ಆಯ್ತು ಬಿಡು. ಹೋಗು, ನಿಮ್ಮ ಹೂವಿನ ಬಾ ಓಡಿಸ್ತಾಳೆ. ಹೋಗು ಅಳಿಕೆ. ಅಜ್ಜಿ ಅಜ್ಜಿ ಹೇಯ್ ನಿಂತ್ಕ, ಯಾಕೆ ಬಂದಿದ್ದಿ? ಓ ಬಿಕ್ತಮ್ಮ. ಓ ಅಕ್ಕವ್ರೆ ಯಾವಾಗ ಬಂದ್ರಿ? ಅಯ್ಯೋ ನಾಲ್ಕು ದಿವಸ ಆಯ್ತು ಬಂದು. ಬಿಕ್ತಮ್ಮ ಚೆನ್ನಾಗಿದ್ದೀರಾ? ಯಾವ ಚಂದ್ರಪ್ಪ ನಿನ್ನ ಮಗಳು ಯಾವಾಗ ನಮ್ಮ ಮನೆ ಒಳಗೆ ಬಲ್ಗಲಕ್ಕ ಬಂದ್ಲು ಆವತ್ತಿಗೆ ನಮ್ಮ ಚಂದ ಚಾರ ಎಲ್ಲ ಹೋಯ್ತು ಕತೆ. ಮಾಡು ಬಂಗ್ವಾ. ಯಾವ ಚಂದು ಇಲ್ಲ ಚಾರು ಇಲ್ಲ ಕಣ. ಅಯ್ಯೋ ಏನಾಯ್ತು ಬಿಕ್ತಮ್ಮ? ಯಾಕೆ ಹಿಂಗೆ ಆಡ್ತಾ ಇದ್ದೀರಿ? ನಾನು ತಲೆಗೆಟ ಬದಲ್ಲ ಹುಚ್ಚು ಬಂದಲ್ಲ ಅದಕ್ಕೆ ಹಂಗೆ ಆಡ್ತೇವೆ ನಾನು. ಅವ್ವ ಯಾವಾಗ ಬಂದವ? ಹಾಂ ನಾಲ್ಕು ದಿವಸ ಆಯ್ತು ಕಣವೇ. ಹೋಗವ ಹೋಗು ಅಳಿಕೆ. ಎಲ್ಗೋದಳು ನಿಂತ್ಕೊಳ್ಳಿ. ಏಯ್ ಹೋಗಿ ಕಡ್ದು ಹೋಗತ್ತೆ ಬರೋದು ಬಾ ಕತ್ತೆ ಏನಕ್ಕೆ ಇದೇನು? ಯಾರ್ದೋ ಮನೆ ಕೆಟ್ಟೋಗ್ನಿಲ್ಲ. ಬಾಯಿ ಮುಚ್ಕೊಂಡು ಹೋಯ್ತಾರು ಬಾಯಿ ಮುಚ್ಕೊಂಡು. ಯಾಕೆ ಬಂದಿದ್ದೀಯ ನೀನು? ಎಲ್ಗೋಗಿದೆ ನೀನು? ಯಾವಂತಕ್ಕೆ ಹೋಗಿದೆ ನೀನು? ಅಯ್ಯೋ ಯಾಕವ್ವ ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡ್ತೀರಿ ಇಲ್ಲ? ಯಾಕೆ? ನನ್ನ ಮಗಳು ಅತ್ತೆ ಬುದ್ಧಿ ಕಲ್ತಿದ್ದಾಳ, ಯಾಕೆ ಹಿಂಗೆಲ್ಲ ಮಾತಾಡಿರಿ? ಅಯ್ಯ ಮುಚ್ಚಯ್ಯ ಸಾಕು. ದೊಡ್ಡ ಗನಂದಾರಿ ಹಿಂಗೆ ಬಂದು ಕರ್ಕೊಂಡು ಹೋದಲ್ಲ ಹೇಳ್ಬಿಟ್ಟು ನಾಲ್ಕು ದಿವಸ ಇರ್ಸ್ಕೊಂಡು ಕಳಿಸ್ತೀನಿ ಅಂದ್ಬಿಟ್ಟು ಎಲ್ಲೂ ಕರ್ಕೊಂಡೋದಯ್ಯ ನೀನು? ಕರ್ಕೊಂಡು ಹೋದ್ರೆ ನೀನು ಮನೇಲಿ ಕರ್ಕೊಂಡೋಗಿ ಇರ್ಸ್ಕೋಬೇಕು ಹೊರ್ತು ಸುತ್ತಕ್ಕಲ್ಲ ದೇಶ ಸುತ್ತ ಕರ್ಕೊಂಡೋಗಿದ್ದ ನಿನ್ನ ಮಗಳನ್ನ. ಗಂಡುಳು ಗರ್ತಿ ಭಾಳ ಅರಿತೀಯಲ್ಲ ನೀನು. ಹಿಂಗೆ ಬುದ್ಧಿ ಕಲ್ತಿರೋದು ನೀನು ಎತ್ಕೆಟ್ಟು ಬಾಯಿ ಮುನ್ನಾಕ. ಅದೇ ಅಪ್ಪನ ಬೈಬೇಡಿ ನೀವು. ಬೈದಾರೆ ಪೂಜೆ ಮಾಡ್ಬೇಕಾ ನಿಮ್ಮ ಅಪ್ಪನಿಗೆ? ಯಾಕೆ ಬಂದಿದ್ದ ಕರ್ಕೊಂಡೋಗಕ್ಕೆ? ಕರ್ಕೊಂಡೋದ್ಮೇಲೆ ಹೆಂಗೆ ಇರ್ಸ್ಕೋಬೇಕು, ಹೆಂಗೆ ಇರ್ಸ್ಕೊಂಡು ಕಳಿಸ್ಬೇಕು, ಅಲ್ಲೇ ಸುತ್ತ ಕಳಿಸ್ಬೇಕು ಅನ್ನೋದು ಏನಿದದು? ಯಾವ ಜೊತೆಗಿದೆ ನೀನು? ಅವ್ವ ನನ್ನ ಮಗಳು ಅಂತೆ ಬುದ್ಧಿ ಕಲ್ತಿದ್ರೆ ಈ ಮನೇಲಿ ವನವಾಸ ಹತ್ಬೇಕಾಗಿತ್ತಿಲ್ಲ ಕಣವ. ಅಯ್ಯೋ ನಿನ್ನ ಮಗಳಿಗೆ ಕೂದಿ ಕುಕ್ಕೆ ತುಂಬಿಟ್ಟಿವಿ ಕರಪ್ಪ. ನಿನ್ನ ಮಗಳಿಗೆ ಹೊಸಿನ ಓದ್ಕೊಂಡಿದ್ದದ ಎಲ್ಲರೂ ಹಂಗೆ ಅಂತಾರೆ. ಅಯ್ಯೋ ಪಾಪ ಪಾಟಿನ ಓದ್ಕೊಂಬಿಟ್ಟದ ಅವಳಿಗೆ ಅಂತವ. ನಿಮ್ಮ ಎಕ್ಕೆಟ್ ಬಾಯಿ ಮುನ್ನ ಹಾಕೊಂಡರು. ಏನು ನಿನ್ನ ಮಗಳಿಗೆ ಅರಿಯಾಗಿಲ್ಲ ಕೂತ್ಕೋ ಬಾಯಿ ಮುಚ್ಕೊಂಡು. ಏನು ಓದ್ಕೊಂಡಿರೋದು ನಿನ್ನ ಮಗಳಿಗೆ? ಏನಪ್ಪ ಅರಿಯಾಗಿದ್ದು ಇಂಥದ್ದು ಆಗದೆ ಅಂತ ಹೇಳ್ಬಿಟ್ಟು ನೋಡ್ತೀನಿ. ಅಲ್ಲ ಏನು ತಿನ್ನಕ್ಕೂಣಕ್ಕೆ ತೊಂದರೆ ಕೊಟ್ಟಿದ್ದಾವೆ, ಬಟ್ಟೆ ಬರೆಗೆ ತೊಂದರೆ ಕೊಟ್ಟಿದ್ದಾವ. ಏನು ಕಡ್ದು ಕಟ್ಟೆ ಹಾಕಳ ನನ್ನ ಕಿವಿ ಸೊಸೆನೂ ನನ್ನ ಕಿರಿ ಮಗನಾರುವೆ ಅಷ್ಟು ಮಟ್ಟಿಗೆ ಸಂಪಾದನೆ ಮಾಡಿ ಗಾರೆ ಗಟ್ಟನೆ ಹಾಕಿ ಮನೆಯೂ ರೆಡಿ ಮಾಡಿ ಬೇಕಾದ ವಸ್ತುಗಳು ತಂದು ಬಿಡ್ತಾವ್ರೆ. ತಂದು ಎಡಕ್ಬಿಟ್ಟು ಹೋಯ್ತಾರೆ ಸಾಮಾನು ತಂದು ಕುತ್ಕೊಂಡು ತಿಂತಾಳಲ್ಲ. ಅದಕ್ಕೆ ನೋಡಪ್ಪ ನನ್ನ ಮಗ ಯಾವುದೇ ಕಾರಣಕ್ಕೂ ಅವಳನ್ನ ಸೇರಿಸ್ಕೋಬೇಡಿ. ಮೊದಲು ವರ್ಷಿ ಮನೆ ಹಚ್ಕೆ ಅಂತ ಹೇಳ್ಬಿಟ್ಟು ಹೋಗೋನೆ ಆಯ್ತಾ? ಹೋಯ್ತಾರಿ ನೀವು? ಇಲ್ಲ ಅವ್ರು ಹೇಳಿರೋಕ್ಕೆ ಸಾಧ್ಯ ಇಲ್ಲ. ಅವರು ಯಾವುದೇ ಕಾರಣಕ್ಕೂ ಅವ್ರು ಹೇಳಿರೋಕ್ಕಿಲ್ಲ. ನೀವೇ ಊಟ ಹಾಕೊಂಡು ಹೇಳ್ತಾ ಇದ್ದೀರಿ. ಊಟ ಹಾಕೊಂಡು ಹೇಳಕ್ಕೆ ಹುಚ್ಚ ನನಗೆ ಇವತ್ತು ಇಷ್ಟು ಗ್ಯಾರ ಇರೋಳು ನೀನು. ಅವತ್ತು ಗ್ಯಾರ ತಿತ್ತಿಲ್ವ ಕದ್ದೋಗಿದ್ದಾಗ? ಯಾವನ್ ಜೊತೆ ಕದ್ದಿ ನೀನು? ಮತ್ತೆ ಏನತ್ತೆ ಹಿಂಗೆ ಮಾತಾಡ್ತೀರಿ? ನನ್ನ ಬಗ್ಗೆ ಗೊತ್ತಿಲ್ಲ ನಿಮಗೆ. ನೋಡಿ ಹಿಂಗೆಲ್ಲ ಮಾತಾಡಬೇಡಿ. ನೀನು ಮಾತಾಡೋದಲ್ಲ, ನಿಮ್ಮ ಅವನಿಗೂ ನಿಮ್ಮ ಅಪ್ಪನಿಗೂ ಮಾತಾಡಬೇಕು. ಕಲ್ಸೋರು ಕ್ವಾಡೆ ಬುದ್ಧಿಯ ನಿಮ್ದೆ. ಅಯ್ಯೋ ಯಾಕೆ ಹಿಂಗೆಲ್ಲ ಮಾತಾಡಿರಿ ನೀವು? ಯಾಕೆ ಹಿಂಗೆ ಮಾತಾಡಿರಿ? ಇನ್ನೇನು ಮಾತಾಡೋದ್ಲೆ? ನಾನು ಹಿಂಗೆ ಮಾತಾಡೋದು ಕರೆ. ನಾನು ಹಿಂಗೆ ಮಾತಾಡೋದು ಏನೀಗ? ನಾನು ಮಾತಾಡೋದೇ ಹಿಂಗೆ ಏನೀಗ? ನಿಮ್ಮ ಆಟಗಳನ್ನು ನೋಡಿ ಬರಬಾರ್ದು ಮಾತುಗಳೇ ಬಾಯಿಂದ ಬರ್ತಾವೆ ನನಗೆ. ಸರಿ ನಾನು ಏನತ್ತೆ ಮಾಡಿದೆ, ನಾನು ಏನು ಮಾಡಿದೆ ಅಂತ ಹಿಂಗೆಲ್ಲ ಇದು ಮಾಡ್ತಾ ಇದ್ದೀರಿ ನೀವು? ನಾನು ಏನು ಮಾಡಿಲ್ಲ ಕಣತ್ತೆ. ನಮ್ಮ ಮಾವ ಬಂದು ಏನು ಮಾಡ್ರು ಬಿಡ್ನೆಲ್ಲ ಹಿಂಸೆ ಮಾಡ್ಕೊಂಡು ಬಾ ಹಬ್ಬಕ್ಕೆ ಅಂತ ಹಿಂಸೆ ಮಾಡ್ತಿತ್ತು. ಅಯ್ಯೋ ಯಾಕೆ ನೀನು ಹೋಗ್ದೋಗ್ಯಾರ ಏನು ಹಿರಿಕರು ಬಂದು ಅನ್ನ ತಿಂತಿಲ್ವಂತ? ಪರವಾಗಿಲ್ವಲ್ಲ? ಹಬ್ಬದಲ್ಲಿ ಏನು ಎದ್ದು ಕುಣಿಸ್ಬಿಟ್ಟಿದ್ದ ಹೋಗ್ಬಿಟ್ಟು? ಅಲ್ಲ ಗಂಡನ ಕಣ್ಣಂಗೆ ಅತ್ತೆ ಕಣ್ಣಂಗೆ ಕದ್ದೋಗ್ಬಿಟ್ಟು ನೀನು ಹಬ್ಬ ಉಂಟು ಬರ್ಬೇಕಾಗಿತ್ತ? ಅಷ್ಟೊಂದು ಬಾರ ಬಂದಿತ್ತ? ವಾರಕ್ಕೆ 3 ಸತಿ ಬಾರ್ ತಂದಿರ್ತೀವಿ ತಿಂತಿ ಅಂತ ಅಂತೀನಿ. ನನಗೆ ಇನ್ನೇನು ಆಗ್ಬೇಕಾಗಿತ್ತು ನಿನಗೆ? ಸುಮ್ಮನೆ ಜಾಸ್ತಿ ಮಾರ್ಕೆಟ್ ಅಂತ ನಿಂತ್ಕೊಬೇಡ. ಇಲ್ಲಿ ಹೋಯ್ತಾರು ಮೊದಲು ಮನೆ ಹಚ್ಕೆ ಹೇಳೋನೇ ಇಸ್ಕೊಬೇಡ ಅಂದ್ಬಿಟ್ಟು ಹೋಗಿ ಮನೆ ಹಚ್ಕೋಗಿ. ಅಲ್ಲ ಕಣ್ ಬಿಕ್ತಿಯಮ್ಮ, ಯಾಕೆ ಬಿಕ್ತಿಯಮ್ಮ? ಯಾಕೆ ಹಿಂಗೆ ಆಡ್ತಾ ಇದ್ದೀರಿ? ಅಯ್ಯ ನಿಂತ್ಕಯ್ಯ ಬಾಯಿ ಮುಚ್ಕೊಂಡು. ಇಲ್ಲ ಕಾಸು ದೊಡ್ಡ ಮನ್ಸ್ನಾಗ ಒಪ್ಕೊಂಡಾಗ 500 ರೂಪಾಯಿ ವರದಕ್ಷಿಣೆ ದುಡ್ಡು ಕೊಡ್ತೀನಿ ಅಂತ ಇಲ್ಲಯ್ಯ ಕೊಡೆಯ. ಇನ್ನೊಂದು ದಿವಸ ಸಮಯ ಕೊಡ್ರವ. ನಿಮ್ಮ ಋಣವ ನಾನು ಮಡಿ ಕಳಕಿಲ್ಲ, ತೀರಿಸ್ತೀನಿ. ಆಗ ಅನ್ಕೊಂಡು ಆರೆ 8 ವರ್ಷದಿಂದ ತೊಳ್ಕೊಂಡು ಬರ್ತಿದ್ದೆ. 8-9 ವರ್ಷದಿಂದವ ಇನ್ನೇನು ಒಂದು 2 ವರ್ಷ ಬಿಟ್ಟು ನಿಗದ್ಕತಿಯೇ. ಆಮೇಲೆ ಬಂದ್ಬಿಟ್ಟು ಗುದ್ದ ಪರಿತಾ ಕುತ್ಕತ್ತೀನಿ. ಕೊಡಯ್ಯ ನನ್ನ ದುಡ್ಡ ಅಂತ ಗನದಾರಿ ಹೆಂಗೆ ಒಪ್ಕೊಂಡಲ್ಲ ನಾಚಿಕೆಕಿಲ್ವಾ?
ಕೊಡಕ್ಕೆ ಯೋಗ್ಯತೆ ಇಲ್ಲ ಅಂದ್ಮೇಲೆ ಯಾಕೆ ಒಪ್ಕೋಬೇಕು? ಯಾಕೆ ಒಪ್ಕೋಬೇಕು? ಥೂ, ನಾಚಿಕೆ ಮಾನ ಮರುವದಿ ಅನ್ನೋದು ಏನಾದ್ರು ಇದ್ದಿದ್ರೆ ನೀನು ಹಿಂಗಾಡ್ತಿರ್ತೀರ ನೀನು. ಅವ್ವ ನನ್ನ ಮಾತಾ ಕೇಳಿ, ಯಾಕೆ ಹಿಂಗಾಡ್ತಾ ಇದ್ದೀರಿ ನೀವು? ಯಾಕವ ಹಿಂಗಾಡ್ತಾ ಇದ್ದೀರಿ? ಸುಮ್ಮನೆ ಇರ್ರವ ನಿಮ್ದು ಅಮ್ಮಯ್ಯ ಅಂತೀನಿ. ಹ್ಞೂ ಅಕ್ಕ, ನೀವಾರು ಹೇಳಿ. ಅಯ್ಯೋ, ನಾನು ಹೇಳಕ್ಕದತ್ತಪ್ಪ. ಈ ಮನೆಗೂ ನನಗೂ ಏನು ಅಧಿಕಾರ ಐತದು? ಕೊಟ್ಟೆನು ಕೂಲ್ಕೋರ್ಗು ಅಂತವ. ನಮಗೆ ಅವರನ್ನ ಅಧಿಕಾರ ಚಲಾಯಿಸಕ್ಕೆ ಬರೋಕಿಲ್ಲ. ಈಗ ನನ್ನ ಮಗಳು ಎಷ್ಟು ಕಷ್ಟಪಟ್ಟಳು ಈ ಮನೆಗೋಸ್ಕರ. ಕೆಲಸ ಮಾಡಿ ಗಾರೆ ಘಟನೆಯನ್ನು ಹಾಕ್ಸಿ ಎಲ್ಲ 12-20 ಮಾಡಿ ಇವತ್ತು ಅವಳು ದುಡಿಯಕ್ಕೆ ಹೋಗಾಳೆ. ನಿನ್ನ ಮಗಳು ಊರು ತಿರ್ಗಕ್ಕೆ ಹೋಗಾಳೆ. ನೋಡು ಹೆಂಗಿದ ನಿಮ್ಮ ಜೋಕು ಅಂತವ. ಅಷ್ಟು ನಾನೇನು ಹೇಳಕ್ಕಿಲ್ಲ ಕಣಪ್ಪ. ನಮ್ಗೆ ಯಾಕೆ ಮೊದಲೇ ನಮ್ಮ ಮಾತ್ಕೊಳ್ಳೋದು ಜನಗಳಿಗೆ ಹಿಡಿಯಕ್ಕಿಲ್ಲ. ಅದು ಯಾಕೆ ಬೇಕಪ್ಪ? ನಾನು ಏನು ಮಾತಾಡಕ್ಕಿಲ್ಲ, ಯಾರಿಗೂ ಹೇಳಕ್ಕಿಲ್ಲ, ನಿನಗೂ ಹೇಳಕ್ಕಿಲ್ಲ, ಅವ್ರಿಗೂ ಹೇಳಕ್ಕಿಲ್ಲ. ನಮ್ಗೆ ಯಾಕೆ ಬೇಕು? ನಮ್ಮ ಮಾತಾಡ್ ಕೇಳಾರ ಹೇಳ್ತಾನೆ. ಯಾರ ಮಾತನ್ನು ನಾನು ಕೇಳೋಳಲ್ಲ ನಾನು, ಆಯ್ತಾ? ಹೋಗಿ ಕಡ್ದು ಹೋಯ್ತಾರು. ಇಲ್ಲ, ನನ್ಗೆ ಅವ್ರು ಬಂದು ಹೇಳ್ಬಿಟ್ಟು ಅವ್ರು ಮಾತಾ ನಾನು ಹೋಯ್ಕಿಲ್ಲ. ಅವನೇ ಬಂದು ಹೇಳ್ಬೇಕಾ? ಹೋಗಿ ಬಿದ್ದರೆ ಕೂತ್ಕೊಂಡು ಬಂದು ಹೇಳ್ತಾನೆ. ಹೋಗು, ಇಲ್ಲೇನು ನಾಟಕ ಆಡ್ಬೇಡ ನೀನು ನನ್ನ ಜೊತೆ. ಹೋಗು ಹೋಗು. ನನ್ನ ಕಿರಿ ಮಗನು ನನ್ನ ಕಿರಿ ಸೊಸೆನೂ ಮಾಡ್ಸಿರೋ ಮನೆ ಕನ ನಾನು ಕಟ್ಟಿದ್ದೆ. ಅವ್ರು ಗಾರೆ ಘಟನೆ ಯಾಕೆ ರೆಡಿ ಮಾಡ್ಸವ್ರೆ. ಇನ್ನೇನು ನಿಂದೇನು ನಡೀತದಿಲ್ಲಿ? ಏನು ಸಂಪಾದನೆ ಮಾಡಿದ್ದಿ? ಯಾಕಂತ ಹಿಂಗಂತ ಇದ್ದೀರಿ? ಹೊಲ್ತಕ್ಕೆಲ್ಲ ಹೋಗಿ ನಾನು ಕೆಲಸ ಮಾಡಿಲ್ಲ ಅಂದ್ರೆ ಹೆಂಗೆ ಬರ್ತಿತ್ತು ನಿಮ್ಮ ದುಡ್ಡು? ಓಹೋ, ಇವಳಿದಾನೆ ಬೆಳ್ಕರಿತಿತ್ತೇನೋ. ಅಯ್ಯ ಕತ್ತೆ ಮುಂಡೆ, ಹೋಗಿ ಆಚೆ ಹೋಗು, ನನ್ನ ಮನೇಲಿ ಇರಬೇಡಿ. ಅವ್ವ ನಿಮ್ದು ಅಮ್ಮಯ್ಯ ಕನವಾಗ ಅನ್ಬೇಡ. ಜನಗಳು ಅಕ್ಕಪಕ್ಕದಲ್ಲಿ ಗಂಡನ ಬಿಟ್ಟು ಬಂದವಳೆ ಅಂದರೆ ಆಡ್ಕತ್ತಾರೆ ಕಣವ. ಆಡ್ಕೊಳ್ಳಿ ಹೋಗು, ಆಡ್ಕೋಬೇಕು ಕಣ. ಕ್ಯಾಕ್ ಕುರ್ಸ್ ಮಕ್ಕ ಹೋಗಿಬೇಕು. ಆಗಲಿ ನಿಮ್ಗೆ ಅರ್ಥ ಆಗೋದು ಕಣ. ನಾನೇನೋ ಓಲಿ ಅಂತ ಸುಮ್ಮನಿದ್ರೆ ತ್ಯಾಗಾಡ್ತೀರಿ. ಹೋಗಿ ಹೋಗಿ. ಅವ್ವ ಬೇಡ ಕಣವ, ನಿಂದ ಅಮ್ಮಯ್ಯ ಕಣವ. ನಿನ್ನ ಕಾಲ್ಗಾರೆ ಬೀಳ್ತೀನಿ ಕಣವ. ನೋಡಿ, ನಿಮ್ದು ಅಮ್ಮಯ್ಯ ಅಂತೀನಿ ಕಣವ. ಬಡವರು ಕಣವ, ನಾವು ಬಡವರು. ನಿಮ್ಮ ಋಣನ ಹೊಡಿಕೊಳಕ್ಕಿಲ್ಲ, ಕೊಟ್ಬಿಡ್ತೀವಿ. ಇದೊಂದು ಸತಿ ಸೇರ್ಸ್ಕವ. ಎಷ್ಟು ಸತಿ ಹೇಳಿದ್ರು ಅಷ್ಟೇ. ನಾನು ಮಾತ್ರ ಸೇರ್ಸ್ಕೊಳಕ್ಕೆ ಮನೆ ಒಳಗೆ ಹೋಯ್ತೇರಿ ಆಚೆಗೆ. ಇಲ್ಲ ಅವ್ರು ಬಂದು ಹೇಳಿ, ಅವ್ರು ಬಂದು ಹೇಳ್ತೀನಿ ನಾನು ಹೋಗೋದು. ನೋಡಿ, ಅವ್ರ ಬಾಯಲ್ಲಿ ಬಂದ್ಬಿಡ್ಲಿ, ನಾನು ಬೇಡ ಅಂತವ. ನಾನು ನಿಮ್ಮ ಮಾತು ಕೇಳಕ್ಕಿಲ್ಲ ಕಣತೆ. ಓಹೋ, ಸಂತಿದ್ ಬಂದರೆ ತೀರ್ತ್ವೇನೋ? ನಾನು ಹೇಳೋ ಸರಿಲ್ಲ. ಅವನೇ ಹೇಳಿರೋದು ಕತೆ. ಮುರುವಾದಿಂದ ಹೋಗಿ ಮನೆದಾಚಿಗೆ ಬಂದರೆ ಮನೆದಾಚಿಗೆ ಓಡಿಸು ಅಂತ ಹೇಳ್ಬಿಟ್ಟು ಅವನೇ ಹೋಗಿದ್ದು ಕಣ. ನೀನೇನು ನಾಟಕಗಳು ಆಡ್ಬೇಡ, ನಾಟಕಗಳ. ಐಸ್ ಹೆಂಗ ಸದ್ಯಕ್ಕೆ ಮನೆ ಬಿಟ್ಟು ಓಡಿಸಿದ್ರೆ ತಿರ್ಗ ಅಜ್ಜಿ ಮನೆಗೆ ಹೋಗ್ಬೋದು. ಹೆಂಗೋ ಆಟ ಆಡ್ಕೊಂಡು ಆರಾಮಾಗಿ ಇರ್ಬೋದು. ಅಮ್ಮ ನಡಿಯಮ್ಮ, ಜರೂರ್ಗೆ ಹೋಗದ. ನಡೀಲಿ, ಇರೋದು ಬೇಡ, ಅಜ್ಜಿ ಬೈತದೆ. ಚಗ್ಲು ಬುದ್ಧಿ ಹೆಂಗ್ ಕಲ್ತಾವಳೆ ಅನ್ಬಿಟ್ಟು ಹೋಗು ಕರ್ಕಂದು. ನಿಮಗೆ ತಿರ್ಗಿ ಹೋಗಿ ಊರೂರ ತಿರ್ಗಿ ಪಾಠ ಬಿಟ್ಟಿದ್ದೀರಿ. ತಿರ್ಗಕ್ಕೆ ಸರಿ ಕಣ ನೀವು. ಬಾಳ್ವೆ ಮಾಡಕ್ಕೆ ಸರಿ ಇಲ್ಲ ಕಣ. ಅಲ್ಲ ಕಣವ, ಹಿಂಗೆ ಹೊಟ್ಟೆ ಉರಿಸ್ತೀರಲ್ವ? ಎಣ್ಣೆತ್ತವ್ರ ಈಗ ಹೊಟ್ಟೆ ಉರಿಸ್ತೀರಿಲ್ಲ. ನನ್ನ ಮಗಳ ಕರ್ಕೊಂಡು ಹೋದ್ರೆ ತಿರ್ಗವ ಎಲ್ಲೋರ್ ಮನೆ ಒಳಗೆ ಸೇರ್ಸ್ಕೊಂಡಿವಿ ಅನ್ನೋದು ಜನ ಆಡ್ಕೊಳಕ್ಕಿಲ್ವಾ? ಏನ್ ಜನಕ್ಕೆ ತಲೆ ದೂಗ್ ಬಾಳ್ತಾವ ನೀವು. ತಲೆ ದೂಗಿ ಇನ್ನು ಆಚ್ಕಾಯ್ವ ಹೋಗಿ ಎದ್ದಿ. ಅದೇನೋ ಅಂತಿದ್ರಂತಂಗ ಆಯ್ತು ಕಣ. ಮಾನ ಮರುವದಿ ಅನ್ನೋದು ಇಲ್ದವನೇ. ಜಾಸ್ತಿ ಮಾತು ಕಿತ್ತಾಬೇಡ ನೀನು. ಓಹೋ, ಎಷ್ಟು ಮುಟ್ಗೆ ಹೇಳ್ತಾ ಇದ್ದಾನೋ. ಏನು ಮಾನ ಮರುವದಿಗೆ ಹಂಚ್ಕೊ ಬಾಳ್ತಾವನಲ್ಲ ಅದಕ್ಕೆ. ಹೋಗೋಗು, ಬಾಯಿ ಮುಚ್ಕೊಂಡು ನಿಂತ್ಕೊಬೇಡ ಇಲ್ಲಿ. ನೀನು ಯೋಗ್ಯತೆಗೆ ಬೆಂಕಿ ಈಗ. ನಾನು ಹೋಯ್ಕಿಲ್ಲ, ನಾನು ಕಳತೆ, ನಾನು ಹೋಯ್ಕಿಲ್ಲ. ಅವ್ರು ಬಂದು ಹೇಳ್ಬಿಡ್ಲಿದ್ದೀನಿ, ನನಗೆ ಬೇಡ, ನೀನು ಹೋಗುವಂತವ. ಆ ಗಂಟೆಲ್ಲ ಹೊಟ್ಟೋಯ್ತೀನಿ. ಓಹೋ, ಅವನೇ ಹೇಳ್ಬೇಕಾ? ಹೇಳಿಸ್ತೀನಿ ರೀ. ಲೇ ಮಗ, ಲೇ ಬಲ ಇಲ್ಲಿ. ನೀನೇ ಬಂದಂತೆ ಬೊಗಳು ಬಾ, ತೊಲಗ್ ಬಾ ಅಂತ ಹೇಳ್ಬಲ್ಲ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.